ಎಲ್ಲರಿಗೂ ನಮಸ್ಕಾರ. ಹೆಲ್ಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅತ್ಯಂತ ಲಾಭದಾಯಕವಾದ ಒಂದು ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಯಾವುದಂತಂದ್ರೆ ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ಇವತ್ತಿನ ಈ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇಂದ ಏನೇನು ಲಾಭಗಳಿದೆ, ಹಾಗೆ ಈ ಕ್ರೆಡಿಟ್ ಕಾರ್ಡನ್ನು ಹೇಗೆ ಪಡ್ಕೊಳ್ಳೋದು, ಇವೆಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ, ನೀವೇನಾದರೂ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವ ಮೂಲಕ ನೋಟಿಫಿಕೇಶನ್ ಅನ್ನು ಸಹ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದು ಉತ್ತಮವಾದ ಲಾಭವನ್ನು ಕೊಡುವಂಥ ಕ್ರೆಡಿಟ್ ಕಾರ್ಡ್. ಹೌದು, ನೀವು ಫ್ಲಿಪ್ಕಾರ್ಟ್ ಇರ್ಬೋದು ಅಥವಾ ಮೈಂತ್ರಾ ಇರ್ಬೋದು, ಈ ವೆಬ್ಸೈಟ್ಗಳಲ್ಲಿ ಈ ಕಾರ್ಡ್ ಮುಖಾಂತರ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ನಿಮಗೆ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಯಾವುದೇ ವಸ್ತುವನ್ನು ಖರೀದಿ ಮಾಡಿ ಫ್ಲಿಪ್ಕಾರ್ಟ್ ಅಥವಾ ಮೈಂತ್ರಾ ವೆಬ್ಸೈಟ್ ಮುಖಾಂತರ ನಿಮಗೆ 5% ಕ್ಯಾಶ್ ಬ್ಯಾಕ್ ಬರುತ್ತೆ. ಅಂದರೆ 100 ರೂಪಾಯಿ ಖರ್ಚು ಮಾಡಿದರೆ 5 ರೂಪಾಯಿ ಬರುತ್ತೆ, 1000 ರೂಪಾಯಿ ಖರ್ಚು ಮಾಡಿದರೆ 50 ರೂಪಾಯಿ ಬರುತ್ತೆ, ಅಥವಾ 10,000 ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ 500 ರೂಪಾಯಿ ಕ್ಯಾಶ್ ಬ್ಯಾಕ್ ನಿಮಗೆ ಬರುತ್ತೆ. ಇದಲ್ಲದೆ ಇನ್ನೊಂದಿಷ್ಟು ಲಾಭಗಳ ಬಗ್ಗೆ ನಿಮಗೆ ಹೇಳೋದಾದರೆ, ಈ ಕ್ರೆಡಿಟ್ ಕಾರ್ಡನ್ನು ನೀವು ಪಡ್ಕೊಂಡ ತಕ್ಷಣ ನಿಮಗೆ 1,100 ರೂಪಾಯಿ ವೆಲ್ಕಮ್ ಬೆನಿಫಿಟ್ ಸಿಗುತ್ತೆ. ಹಾಗೆ ಅವಾಗ ಹೇಳೋದಾಗಿ ನಿಮಗೆ 5% ಕ್ಯಾಶ್ ಬ್ಯಾಕು ಲೈಫ್ ಟೈಮ್ ತನಕ ಬರುತ್ತೆ. ಅಂದರೆ ಅದಕ್ಕೆ ಯಾವುದೇ ಅವಧಿ ಇಲ್ಲ. ನೀವು ನಿಮ್ಮ ಜೀವಿತಾವಧಿಯಲ್ಲಿ ಯಾವಾಗ ಬೇಕಾದರೂ ಈ ಫ್ಲಿಪ್ಕಾರ್ಟ್ ಮತ್ತು ಮೈಂತ್ರಾ ವೆಬ್ಸೈಟಲ್ಲಿ ನೀವು ಶಾಪಿಂಗ್ ಮಾಡಿದರೆ 5% ಕ್ಯಾಶ್ ಬ್ಯಾಕ್ ನಿಮಗೆ ಸಿಗುತ್ತೆ. ಅದಲ್ಲದೆ ಈ ಊಬರ್ ಇರ್ಬೋದು, ಸ್ವಿಗ್ಗಿ ಇರ್ಬೋದು, ಟಾಟಾ 1mg ಇರ್ಬೋದು, ಕ್ಲಿಯರ್ ಟ್ರಿಪ್ ಇರ್ಬೋದು, ಕ್ಯೂರ್ ಫಿಟ್ ಇರ್ಬೋದು, ಅಲ್ಲದೆ ಟಾಟಾ ಸ್ಕೈ ಇರ್ಬೋದು, ಈ ವೆಬ್ಸೈಟ್ಗಳಲ್ಲಿ ಈ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಏನಾದರೂ ಪರ್ಚೇಸ್ ಮಾಡಿದಲ್ಲಿ ನಿಮಗೆ 4% ಕ್ಯಾಶ್ ಬ್ಯಾಕು ಸಿಗುತ್ತೆ. ಹಾಗೆಯೇ ನಿಮಗೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈ ಕಾರ್ಡನ್ನು ಉಪಯೋಗಿಸಿದ್ರೆ ನಿಮಗೆ 20% ರಿಯಾಯಿತಿ ಸಿಗುತ್ತೆ. ಈ ಫ್ಲಿಪ್ಕಾರ್ಟು ಮತ್ತು ಮೈಂತ್ರಾ ವೆಬ್ಸೈಟಲ್ಲಿ ನಿಮಗೆ 5% ಕ್ಯಾಶ್ ಬ್ಯಾಕ್ ಅಲ್ಲದೆ ನೀವು ಈ ಕಾರ್ಡನ್ನು ಬೇರೆ ಬೇರೆ ಶಾಪಿಂಗ್ ಮಾಲ್ ಇರ್ಬೋದು, ಬೇರೆ ಬೇರೆ ವೆಬ್ಸೈಟ್ಗಳಿರ್ಬೋದು, ಅಲ್ಲಿ ಉಪಯೋಗಿಸಿದರೆ ನಿಮಗೆ 1.5% ಕ್ಯಾಶ್ ಬ್ಯಾಕ್ ಬರುತ್ತೆ. ಅದು ಲೈಫ್ ಟೈಮ್ ಬರುತ್ತೆ ನಿಮಗೆ. ಅದಲ್ಲದೆ ಪೆಟ್ರೋಲ್ ಬಂಕಲ್ಲಿ ನೀವು ಪೆಟ್ರೋಲ್ನ ಹಾಕ್ಸಿದ್ರೆ 1% ಸರ್ಚಾರ್ಜು ವೇವ್ ಆಫ್ ಆಗುತ್ತೆ. ಅಂದರೆ ಈ ಕಾರ್ಡನ್ನು ನೀವು ಪೆಟ್ರೋಲ್ ಹಾಕ್ಸ್ಲಿಕ್ಕೂ ಸಹ ಉಪಯೋಗಿಸ್ಬೋದು. ಹಾಗೆ ಈ ಕಾರ್ಡ್ ಮುಖಾಂತರ ನಿಮಗೆ ಒಂದು ವರ್ಷಕ್ಕೆ 4 ಲಾಂಚ್ ಆಕ್ಸಸ್ ಸಿಗುತ್ತೆ. ಅಂದರೆ ಏರ್ಪೋರ್ಟಲ್ಲಿ ಮತ್ತು ದೊಡ್ಡ ದೊಡ್ಡ ರೈಲ್ವೆ ಸ್ಟೇಷನಲ್ಲಿ ನೀವು ವರ್ಷಕ್ಕೆ 4 ಸತಿ ಈ ಕಾರ್ಡ್ ಮುಖಾಂತರ ಫ್ರೀಯಾಗಿ ಲಾಂಚ್ ಆಕ್ಸಸ್ಸನ್ನು ಮಾಡಬಹುದು. ಇವಿಷ್ಟು ಲಾಭಗಳು ಅಲ್ಲದೆ ನೀವು ಈ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡುವಾಗ ನಾನು ಹೇಳಿದ ಟ್ರಿಕ್ಕನ್ನು ಉಪಯೋಗಿಸಿದ್ರೆ ನಿಮಗೆ 750 ರೂಪಾಯಿ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಬರುತ್ತೆ. ಅದನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಕಾರ್ಡಿನ ಬಗ್ಗೆ ಇನ್ನೊಂದಿಷ್ಟು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಕಾರ್ಡನ್ನು ನೀವು ಪಡ್ಕೊಳ್ಳಿಕ್ಕೆ ಒಂದಿಷ್ಟು ಫೀಸು ಮತ್ತು ಚಾರ್ಜಸ್ ಆಗುತ್ತೆ. ಮೊದಲು ನೀವು ಜಾಯಿನ್ ಆಗಬೇಕಂತಂದರೆ ಇದಕ್ಕೆ ಜಾಯ್ನಿಂಗ್ ಫೀಸ್ ಅಂತ 500 ರೂಪಾಯಿ ಕಟ್ಟಾಗುತ್ತೆ. ಆ ಜಾಯ್ನಿಂಗ್ ಫೀಸು ನಿಮಗೆ ವಾಪಸ್ ಬರುತ್ತೆ. ಹೇಗಂತಂದರೆ ನೀವು ಜಾಯ್ನ್ ಆಗಿದ ತಕ್ಷಣ ನಿಮಗೆ 500 ರೂಪಾಯಿ ಫ್ಲಿಪ್ಕಾರ್ಟ್ ವೋಚರನ್ನು ಕೊಡ್ತಾರೆ. ಆ ವೋಚರ್ನ ಉಪಯೋಗಿಸ್ಕೊಂಡು ನೀವು ಫ್ಲಿಪ್ಕಾರ್ಟ್ ವೆಬ್ಸೈಟಲ್ಲಿ ಏನು ಬೇಕಾದರೂ ಖರೀದಿ ಮಾಡ್ಬೋದು. ಅಂದರೆ ನೀವು 500 ರೂಪಾಯಿ ಕಟ್ಟಿರ್ತೀರ ಜಾಯ್ನಿಂಗ್ ಫೀಸ್ ಆಗಿ, ಆ 500 ರೂಪಾಯಿ ನಿಮಗೆ ವೋಚರ್ ಮುಖಾಂತರ ವಾಪಸ್ ಸಿಗುತ್ತೆ. ಹಾಗಾಗಿ ಈ ಕ್ರೆಡಿಟ್ ಕಾರ್ಡಿಗೆ ಯಾವುದೇ ಜಾಯ್ನಿಂಗ್ ಫೀ ಇಲ್ಲ ಅಂತ ಹೇಳ್ಬೋದು ನಾವು. ಅದಲ್ಲದೆ ಇದಕ್ಕೆ ವಾರ್ಷಿಕ ಶುಲ್ಕ ಇರುತ್ತೆ, ಅಂದರೆ ಆ್ಯನ್ಯುವಲ್ ಫೀ ಇರುತ್ತೆ. 500 ರೂಪಾಯಿ ಆ್ಯನ್ಯುವಲ್ ಫೀ ತಗೋತಾರೆ. ಆದರೆ ಈ ಕಾರ್ಡನ್ನು ನೀವು 1 ವರ್ಷದಲ್ಲಿ 2 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಮೇಲ್ಪಟ್ಟು ನೀವು ಉಪಯೋಗಿಸಿದರೆ ಆ 500 ರೂಪಾಯಿನೂ ಸಹ ಕಟ್ಟೋ ಅವಶ್ಯಕತೆ ಇರಲ್ಲ. ಅದನ್ನು ವೇವ್ ಆಫ್ ಮಾಡಲಾಗುತ್ತೆ. ಅಂದರೆ ಈ ಕಾರ್ಡಿಗೆ ಯಾವುದೇ ಚಾರ್ಜಸ್ ಇಲ್ಲ ಅಂತಲೇ ಹೇಳಬಹುದು. ಈ ಕಾರ್ಡಿಗೆ 3.4% ಇಂಟ್ರೆಸ್ಟ್ ರೇಟ್ ಇರುತ್ತೆ. ಅಂದರೆ ಈ 3.4% ಬಡ್ಡಿಯನ್ನು ಯಾವಾಗ ನಿಮಗೆ ಹಾಕ್ತಾರೆ ಅಂತಂದರೆ, ನೀವು ಈ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಕೊನೆಯ ದಿನಾಂಕದ ಒಳಗೆ ಪಾವತಿ ಮಾಡಲಿಲ್ಲ ಅಂತಂದರೆ 3.4% ಇಂಟ್ರೆಸ್ಟ್ ಹಾಕ್ತಾರೆ. ಹಾಗಾಗಿ ನಾನು ನಿಮಗೆ ಹೇಳೋದೇನಂತಂದರೆ, ಲಾಸ್ಟ್ ಡೇಟ್ ಒಳಗಡೆ ಅಂದರೆ ಡ್ಯೂ ಡೇಟ್ ಒಳಗಡೆ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಪಾವತಿ ಮಾಡಿ. ಅದು ಯಾವತ್ತೂ ಒಳ್ಳೆಯದು. ನಿಮ್ಮ ಕ್ರೆಡಿಟ್ ಸ್ಕೋರು ಜಾಸ್ತಿ ಆಗಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಆದ್ದರಿಂದ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಒಂದು 2 ಅಥವಾ 3 ದಿವಸ ಮುಂಚೆನೇ ನೀವು ಕಟ್ಟಿ. ಈ ಕ್ರೆಡಿಟ್ ಕಾರ್ಡನ್ನು ನೀವು ATMಗಳಲ್ಲಿ ಹಣವನ್ನು ವಿಡ್ರಾ ಮಾಡಲಿಕ್ಕೆ ಉಪಯೋಗಿಸಿದರೆ ನಿಮಗೆ 2.5% ಚಾರ್ಜ್ ಮಾಡ್ತಾರೆ ಅಥವಾ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅವೆರಡರಲ್ಲಿ ಯಾವುದು ಜಾಸ್ತಿನೋ ಅದನ್ನು ನಿಮಗೆ ಚಾರ್ಜ್ ಮಾಡ್ತಾರೆ. ಆದ್ದರಿಂದ ನಾನು ಹೇಳೋದು ನಿಮಗೆ, ಈ ಕ್ರೆಡಿಟ್ ಕಾರ್ಡನ್ನು ATMನ ಮೂಲಕ ಹಣವನ್ನು ಡ್ರಾ ಮಾಡಲಿಕ್ಕೆ ದಯವಿಟ್ಟು ಉಪಯೋಗಿಸಬೇಡಿ. ಉಪಯೋಗಿಸಿದರೆ ನೀವು ಎಕ್ಸ್ಟ್ರಾ ಚಾರ್ಜ್ ಕಟ್ಟಬೇಕಾಗುತ್ತೆ. 500 ರೂಪಾಯಿ ಅಥವಾ 2.5% ಚಾರ್ಜು ಕಟ್ಟಬೇಕಾಗುತ್ತೆ. ಆದ್ದರಿಂದ ದಯವಿಟ್ಟು ಈ ಕ್ರೆಡಿಟ್ ಕಾರ್ಡನ್ನು ATMಗಳಲ್ಲಿ ಹಣವನ್ನು ವಿಡ್ರಾ ಮಾಡಲಿಕ್ಕೆ ಉಪಯೋಗಿಸಬೇಡಿ. ಒಂದು ವೇಳೆ ಈ ಕ್ರೆಡಿಟ್ ಕಾರ್ಡನ್ನು ನೀವು ಕಳ್ಕೊಂಡ್ರೆ ಬೇರೆ ಕ್ರೆಡಿಟ್ ಕಾರ್ಡಿಗೆ ನೀವು ಅಪ್ಲೈ ಮಾಡಿದರೆ 100 ರೂಪಾಯಿ ಚಾರ್ಜ್ ಕಟ್ಟಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಶಾಪಿಂಗ್ ಮಾಡೋದ್ರಲ್ಲಿ ಯಾವುದೇ ರಿವಾರ್ಡ್ ಪಾಯಿಂಟ್ ನಿಮಗೆ ಸಿಗಲ್ಲ. ರಿವಾರ್ಡ್ ಪಾಯಿಂಟ್ ಬದಲಾಗಿ ನಾನು ಹೇಳಿದಾಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಉದಾಹರಣೆಗೆ ಫ್ಲಿಪ್ಕಾರ್ಟು ಮೈಂತ್ರಾದಲ್ಲಿ 5% ಕ್ಯಾಶ್ ಬ್ಯಾಕ್ ಬಂದರೆ
ಬೇರೆ ಕಡೆ 4% ಕ್ಯಾಶ್ ಬ್ಯಾಕ್ ಬಂದರೆ ಇನ್ನು ಕೆಲವು ಕಡೆ ನಿಮಗೆ 1.5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಈ ಕ್ಯಾಶ್ ಬ್ಯಾಕ್ ಹಣವನ್ನು ನೀವು ನೆಕ್ಸ್ಟ್ ಮಂತ್ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಪಾವತಿ ಮಾಡುವಾಗ ಆ ಕ್ರೆಡಿಟ್ ಕಾರ್ಡ್ ಬಿಲ್ಲಲ್ಲೇ ನಿಮಗೆ ಮೈನಸ್ ಆಗಿ ಬರುತ್ತೆ. ಹಾಗಾಗಿ ನಿಮಗೆ ಈ ರಿವಾರ್ಡ್ ಪಾಯಿಂಟನ್ನು ರಿಡೀಮ್ಷನ್ ಮಾಡ್ಕೊಳ್ಳೋದು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಯಾವುದು ಈ ಕ್ರೆಡಿಟ್ ಕಾರ್ಡಲ್ಲಿ ಇರೋದಿಲ್ಲ. ಇದೊಂದು ತುಂಬ ಒಳ್ಳೆಯ ವಿಚಾರ. ಅಂದರೆ ನಿಮ್ಮ ಕ್ಯಾಶ್ ಬ್ಯಾಕ್ ಹಣವನ್ನು ನೇರವಾಗಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಕೌಂಟಿಗೆ ಹಾಕಲಾಗುತ್ತದೆ. ಈಗ ಈ ಕ್ರೆಡಿಟ್ ಕಾರ್ಡನ್ನು ಹೇಗೆ ಅಪ್ಲೈ ಮಾಡಿ ಪಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ಆವಾಗ ನಿಮಗೆ ತಿಳಿಸಿದ ಹಾಗೆ 750 ರೂಪಾಯಿ ಎಕ್ಸ್ಟ್ರಾ ಬೆನಿಫಿಟನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ನಿಮಗೆಲ್ಲರಿಗೂ ಕ್ಯಾಶ್ಕರೋ ಆ್ಯಪ್ ಬಗ್ಗೆ ತಿಳಿದಿದೆ ಅಂದ್ಕೊಳ್ತೀನಿ. ಈ ಕ್ಯಾಶ್ಕರೋ ಆ್ಯಪ್ ಅನ್ನೋದು ಒಂದು ಕ್ಯಾಶ್ ಬ್ಯಾಕು ಮತ್ತು ವೋಚರ್ ಸಿಗುವಂಥ ಒಂದು ಆ್ಯಪು. ಈ ಕ್ಯಾಶ್ಕರೋ ಆ್ಯಪ್ ಮುಖಾಂತರ ನೀವು ಈ ಕ್ರೆಡಿಟ್ ಕಾರ್ಡಿಗೆ ಅಪ್ಲೈ ಮಾಡಿ ಈ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಂಡ್ರೆ ನಿಮಗೆ 750 ರೂಪಾಯಿ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ. ಅಂದರೆ 750 ರೂಪಾಯಿ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕು ನಿಮ್ಮ ಅಕೌಂಟಿಗೆ ಬರುತ್ತೆ. ಈ 750 ರೂಪಾಯಿ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕನ್ನು ಪಡ್ಕೊಳ್ಳಿಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೊಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಕ್ರೆಡಿಟ್ ಕಾರ್ಡಿಗೆ ಅಪ್ಲೈ ಮಾಡಿದರೆ ಸಾಕು, ನಿಮಗೆ 750 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೇರವಾಗಿ ಕ್ಯಾಶ್ಕರೋ ವೆಬ್ಸೈಟಿಗೆ ಹೋಗ್ತೀರಾ. ಆ ವೆಬ್ಸೈಟಲ್ಲಿ ಕೆಳಗಡೆ ಕಾಣ್ತಾ ಇರೋ ಆರೆಂಜ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಕ್ಯಾಶ್ಕರೋ ಆ್ಯಪಿಗೆ ಲಾಗಿನ್ ಆಗಲಿಕ್ಕೆ ಹೇಳುತ್ತೆ. ನೀವು ಈ ಕ್ಯಾಶ್ಕರೋ ಆ್ಯಪಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಸೈನ್ ಇನ್ ಆಗಿದ ತಕ್ಷಣ ನೇರವಾಗಿ ಈ ಬ್ಯಾಂಕ್ ಕರೋಸ್ ವೆಬ್ಸೈಟಿಗೆ ಹೋಗ್ತೀರಾ. ಈ ವೆಬ್ಸೈಟಲ್ಲಿ ಮೊದಲು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟು OTPಯನ್ನು ಸಬ್ಮಿಟ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ. ಆನಂತರ ಆಕ್ಸಿಸ್ ಬ್ಯಾಂಕ್ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡನ್ನು ಆಯ್ಕೆ ಮಾಡಿಕೊಂಡು ಅಪ್ಲಿಕೇಶನ್ ಫಾರ್ಮನ್ನು ಭರ್ತಿ ಮಾಡಿ. ಈ ಅಪ್ಲಿಕೇಶನ್ ಫಾರ್ಮಲ್ಲಿ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ಸಬ್ಮಿಟ್ ಕೊಟ್ಟ 10 ನಿಮಿಷದಲ್ಲಿ ನಿಮ್ಮ ಕಾರ್ಡ್ ಅಪ್ರೂವಲ್ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಅಲ್ಲದೆ 750 ರೂಪಾಯಿ ಕ್ಯಾಶ್ ಬ್ಯಾಕ್ ಹಣ ನಿಮ್ಮ ಕ್ಯಾಶ್ಕರೋ ಅಕೌಂಟಿಗೆ ಅರ್ಧ ಗಂಟೆಯಲ್ಲಿ ಕ್ರೆಡಿಟ್ ಆಗುತ್ತೆ. ನೋಡಿ ಸ್ನೇಹಿತರೆ, ನಾನು ಈ ಕ್ರೆಡಿಟ್ ಕಾರ್ಡನ್ನು ಕಳೆದ 1 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ಈ ಕ್ರೆಡಿಟ್ ಕಾರ್ಡಿಂದ ನಿಮಗೆ ತುಂಬ ಲಾಭ ಇದೆ. ಬೇರೆ ಎಲ್ಲ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡಿಗೆ ಕಂಪೇರ್ ಮಾಡಿದರೆ ಈ ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡಿಂದ ಅತಿ ಹೆಚ್ಚು ಲಾಭ ಸಿಗುತ್ತೆ ನಿಮಗೆ. ಆನ್ಲೈನ್ ಶಾಪಿಂಗಲ್ಲಿ 5% ಕ್ಯಾಶ್ ಬ್ಯಾಕ್ ಬಂದರೆ ಬೇರೆ ಎಲ್ಲ ಕಡೆ ನಿಮಗೆ ಮಿನಿಮಮ್ 1.5% ಕ್ಯಾಶ್ ಬ್ಯಾಕ್ ಬರುತ್ತೆ. ಆದ್ದರಿಂದ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಕ್ರೆಡಿಟ್ ಕಾರ್ಡಿಗೆ ಅಪ್ಲೈ ಮಾಡಿಕೊಂಡು ಈ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಳ್ಳಿ. ಹಾಗೆ ಆನ್ಲೈನ್ ಶಾಪಿಂಗ್ ಇರ್ಬೋದು ಅಥವಾ ಬೇರೆ ಎಲ್ಲ ಕಡೆ ಶಾಪಿಂಗ್ ಮಾಡಿ ಕ್ಯಾಶ್ ಬ್ಯಾಕನ್ನು ಈ ಕಾರ್ಡ್ ಮುಖಾಂತರ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲದೆ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.